ನಮಸ್ಕಾರ. ರಾಮ ಯಾರು ಎಂದು ನಿಮಗೆ ಹೇಳಬೇಕಾದ ಅಗತ್ಯವಿಲ್ಲ. ವಿಷ್ಣುವಿನ 7ನೇ ಜನಪ್ರಿಯ ಅವತಾರ, ರಘುವಂಶ ಕುಲತಿಲಕ, ಕೊಟ್ಟ ಮಾತು ತಪ್ಪದ ಮಹಾವೀರ, ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಮದುವೆಯಾದವ ಈತ. ಹನುಮಂತನಂಥ ಬಂಟನನ್ನು ಪಡೆದು ದುಷ್ಟ ರಾವಣನನ್ನು ನಾಶ ಮಾಡೋಕ್ಕೆ ಮನುಷ್ಯನ ಅವತಾರವನ್ನು ಎತ್ತಿದ ಮಹಾಪುರುಷ. ರಾಮಚಂದ್ರ, ರಘುನಾಥ, ಸೀತಾಪತಿ, ಶ್ರೀರಾಮ, ಏಕೆ ಇಷ್ಟೆಲ್ಲ ಹೆಸರು ಇವನಿಗೆ? ಈತನ ನಾಮ ಜಪವೇ ಅಮೃತಕ್ಕೆ ಸಮವಂತೆ. ಒಳ್ಳೆಯ ಗುಣಕ್ಕೆ, ಒಳ್ಳೆಯತನಕ್ಕೆ ಇನ್ನೊಂದು ಹೆಸರೇ ಶ್ರೀರಾಮ. ಈಗ ನಾವು ರಾಮನ ಬಗ್ಗೆ ಮಾತನಾಡುತ್ತಿರುವುದು ಏಕೆಂದರೆ ರಾಮಚಂದ್ರನ ಜನ್ಮವೆತ್ತಿದ ಮಿಥುನ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಹಣದ ಅದೃಷ್ಟ ಗಳಿಸಬೇಕು ಎಂದರೆ ಏನು ಮಾಡಬೇಕು ಎಂದು ಮುಂದೆ ಹೇಳುತ್ತೇವೆ. ಅದನ್ನು ತಿಳಿಯೋದಕ್ಕೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಿಥುನ ಇದು ರಾಶಿ ಚಕ್ರದ 3ನೆಯ ರಾಶಿ. ಈ ರಾಶಿ ಕಾಲಚಕ್ರನ ಭುಜದ ಭಾಗವನ್ನು ಪ್ರತಿನಿಧಿಸುತ್ತೆ. ಮೃಗಶಿರ ನಕ್ಷತ್ರದ 2, ಆರಿದ್ರ ನಕ್ಷತ್ರದ 4 ಹಾಗೆ ಪುನರ್ವಸು ನಕ್ಷತ್ರದ 3 ಪಾದಗಳು ಈ ರಾಶಿಗೆ ಸೇರುತ್ತೆ. ಮಿಥುನ ರಾಶಿಯ ಸಂಕೇತ ಅವಳಿಗಳು. ಅವಳಿ ಎಂದರೆ 2 ಅನ್ನೋ ಅರ್ಥ ಬರುತ್ತದೆ. ಹಾಗೆ ಈ ರಾಶಿಯವರದ್ದು 2 ರೀತಿಯ ವ್ಯಕ್ತಿತ್ವ. ಕೆಲವೊಮ್ಮೆ ಪಾಸಿಟಿವ್ ಆಗಿದ್ದರೆ ಕೆಲವೊಮ್ಮೆ ನೆಗೆಟಿವ್ ಆಗಿರ್ತಾರೆ. ಅವಳಿ ಮಕ್ಕಳು ಕೂಡ ಈ ಮಿಥುನ ರಾಶಿಯನ್ನು ಪ್ರತಿನಿಧಿಸುತ್ತಾರೆ. ಮಿಥುನ ರಾಶಿಯವರು ಮಾತಿನ ಮಲ್ಲರು. ಮಾತಿನಲ್ಲಿ ಮನೆಯನ್ನು ಕಟ್ಟುವ ಇವರು ತಮ್ಮ ಸೀಕ್ರೆಟ್ಗಳನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಇವರ ಸೀಕ್ರೆಟ್ ಏನು ಎಂದು ತಿಳಿಯುವುದಕ್ಕೆ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಮಿಥುನ ರಾಶಿಗೆ ಅಧಿಪತಿ ಬುಧ. ಇದರ ಪ್ರಕಾರ ಹೇಳುವುದಾದರೆ ಈ ರಾಶಿಯ ವ್ಯಕ್ತಿಗಳು ನೋಡುವುದಕ್ಕೆ ತೆಳುವಾದ ಮೈಕಟ್ಟು, ಹೆಚ್ಚು ಅಥವಾ ಮಧ್ಯಮ ಎತ್ತರವನ್ನು ಹೊಂದಿರುತ್ತಾರೆ. ಬಿಳಿಯ ಮೈಬಣ್ಣ, ಸಣ್ಣ ಮುಖ, ಕಪ್ಪು ಕಣ್ಣುಗಳು, ತೆಳ್ಳನೆಯ ಕೂದಲು ಇವರ ದೇಹದ ಲಕ್ಷಣಗಳು. ಸಾಮಾನ್ಯವಾಗಿ ಮೃದುವಾಗಿ ಉತ್ತಮವಾಗಿ ಮಾತನಾಡುತ್ತಾರೆ. ಈ ರಾಶಿಗೆ ಬುಧ ತುಂಬಾ ಮುಖ್ಯ. ಬುಧ ಮಿಥುನ ರಾಶಿಯ ಜೊತೆ ಲಗ್ನದಲ್ಲಿದ್ದರಂತೂ ಬಹಳ ಪ್ರಬಲವಾದ ರಾಜಯೋಗಗಳನ್ನು ಉಂಟು ಮಾಡುತ್ತಾರೆ. ಇದರ ಜೊತೆ ಶನಿ ಮತ್ತು ಶುಕ್ರನ ಬಲನೂ ಅಷ್ಟೇ ಮುಖ್ಯವಾಗಿರುತ್ತದೆ. ಬುಧ ಮಿಥುನದಲ್ಲಿ ಲಗ್ನವೂ ಆಗಿದ್ದರೆ ದಿಗ್ಬಲವು ಬರುವುದರಿಂದ ಅವರ ಕೀರ್ತಿ ಶಾಶ್ವತವಾಗಿರುತ್ತದೆ. ಇವರು ಪಾದರಸದ ಚುರುಕಿನವರು. ಗಣಿತ ಲೆಕ್ಕಾಚಾರದಲ್ಲಿ ಎತ್ತಿದ ಕೈ. ಇವರ ಬುದ್ಧಿವಂತಿಕೆ, ನ್ಯಾಯಯುತ ಮಾನವೀಯತೆ ಸ್ವಭಾವ ಎಂಥವರನ್ನು ಚಕಿತವನ್ನಾಗಿ ಮಾಡುತ್ತೆ ಮತ್ತು ನಡವಳಿಕೆಯಿಂದಾಗಿ ಬೇರೆಯವರಿಗಿಂತ ಸ್ಪೆಷಲ್ ಆಗಿ ಕಾಣುತ್ತಾರೆ. ಯಾವಾಗಲೂ ಮಾತನಾಡುವುದಕ್ಕೆ ಇಷ್ಟಪಡುತ್ತಾರೆ. ಬಹಳ ಬೇಗನೆ ಸುತ್ತಲಿನ ಜನರ ಜೊತೆ ಹೊಂದಿಕೊಳ್ಳುತ್ತಾರೆ. ಸ್ಮಾರ್ಟ್, ಬುದ್ಧಿವಂತ ಮತ್ತು ಆಲ್ರೌಂಡರ್ ಅಂತಾನೆ ಹೇಳಬಹುದು. ಸಾಹಿತ್ಯದ ಕಡೆ ಒಲವು ಜಾಸ್ತಿ. ಇವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಇಷ್ಟ. ಟ್ರಾವೆಲ್ ಫ್ರೀಕ್ಗಳು ಅಂದರೆ ಸುತ್ತಾಡೋದು ಅಂದರೆ ಬಹಳ ಇಷ್ಟ. ಯಾವಾಗಲೂ ಕುತೂಹಲ, ಆಸಕ್ತಿಯಿಂದ ಕೂಡಿರುವವರು. ಜೀವನದ ಪ್ರತಿ ಕ್ಷಣವನ್ನು ಇಷ್ಟಪಟ್ಟು ಸವಿಯುವ ಜನ. ಯಾವಾಗಲೂ ಸ್ನೇಹಿತರ ಹಿಂದೆ ಸುತ್ತುವರಿದಿರುತ್ತಾರೆ. ಮಾತು ಜಾಸ್ತಿ, ಕೆಲಸ ಕಮ್ಮಿ ಎಂಬ ಗಾದೆನ ಇವರನ್ನೇ ನೋಡಿ ಹೇಳಬೇಕು ಅನಿಸುತ್ತೆ. ಮಾತು, ಹಾಸ್ಯ, ಬುದ್ಧಿವಂತಿಕೆನೇ ಇವರ ಬಂಡವಾಳ. ಸ್ಥಿರ ಮತ್ತು ಒಳ್ಳೆಯ ನಡವಳಿಕೆ. ಒಳ ಮನಸ್ಸು ಯಾವಾಗಲೂ ಜಾಗೃತವಾಗಿರುತ್ತೆ. ಈ ರಾಶಿಯ ಹೆಚ್ಚು ಜನರಿಗೆ ಕಂಟಿನ್ಯೂಯಸ್ ಆಗಿ ಉಗುರು ಕಚ್ಚುವ ಅಭ್ಯಾಸ ಇದ್ದೇ ಇರುತ್ತದೆ. ಉತ್ಸಾಹದಿಂದ ಫನ್ನಿಯಾಗಿದ್ದರೂ ಅವರ ಬುದ್ಧಿಶಕ್ತಿ ಮಾತ್ರ ಶಾರ್ಪ್. ತಮ್ಮ ಸುತ್ತಲೂ ಇರುವವರನ್ನು ಸದಾ ಖುಷಿಯಿಂದ ಇರಿಸುವುದೇ ಇಷ್ಟಪಡುತ್ತಾರೆ. ಎಲ್ಲರಿಗೂ ಮೋಡಿ ಮಾಡಿ ಹೃದಯ ಗೆಲ್ಲುವ ವ್ಯಕ್ತಿತ್ವ ಇವರದು. ಸಂಬಂಧಗಳನ್ನು ಕೂಡ ಚೆನ್ನಾಗಿ ನಿಭಾಯಿಸುತ್ತಾರೆ. ಹಾಗೆ ಅನೇಕ ಸ್ನೇಹಿತರು ಕೂಡ ಇರುತ್ತಾರೆ. ಈ ರಾಶಿಯವರು ಓವರ್ ಆ್ಯಕ್ಟಿವ್ ಆಗಿದ್ದು ಆತಂಕ ಮತ್ತು ನಿದ್ರೆಹೀನತೆಗೆ ಗುರಿಯಾಗುತ್ತಾರೆ. ಆರೋಗ್ಯಕ್ಕಿಂತ ಆಹಾರದ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ಈ ರಾಶಿಯವರ ಆರೋಗ್ಯ ತುಂಬಾ ಸೂಕ್ಷ್ಮ. ಕೆಲವೊಮ್ಮೆ ಅವರ ತೋಳುಗಳಲ್ಲಿ ನೋವಿರುತ್ತೆ. ಮೆದುಳಿನ ಮೇಲೆ ಹೆಚ್ಚು ಒತ್ತಡ ಹಾಕಿ ಕೆಲಸ ಮಾಡುವುದರಿಂದ ಮಾನಸಿಕ ಹಾಗೂ ನರಗಳ ಬಳಲಿಕೆ ಕಾಣಬಹುದು. ಬ್ರಾಂಕೈಟಿಸ್ ಮತ್ತು ಅಸ್ತಮವಾದಂತಹ ಉಸಿರಾಟ ಸಮಸ್ಯೆ ಕೂಡ ಬರಬಹುದು. ಹಾಗಾಗಿ ದಿನ ಮೆಡಿಟೇಷನ್ ಹಾಗೂ ವ್ಯಾಯಾಮ ಮಾಡಿದರೆ ಒಳ್ಳೆಯದು. ಇವರು ಕಡಿಮೆ ಸುಸ್ತಾಗೋ ಕೆಲಸ ಮಾಡಬೇಕು. ಹಾಗೆ ಹೆಚ್ಚು ನಿದ್ದೆ ಮಾಡೋ ಪೈಕಿಯವರು.
ಇನ್ನು ಇವರ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ನೋಡೋದಾದರೆ, ಯಾವಾಗಲೂ ನಗುಮುಖ ಇದ್ದರೂ ಮನಸ್ಸಿನಲ್ಲಿ ನೋವಿರುತ್ತೆ. ಆದರೂ ಅದನ್ನು ಯಾರ ಹತ್ತಿರನೂ ಹೇಳದೆ ಸೀಕ್ರೆಟ್ ಮಾಡೋದು ಇವರ ಗುಣ. ಯಾರ ಹತ್ರನೂ ಸಂಕೋಚ ಇಲ್ಲದೆ ಮಾತಿಗಿಳಿಯೋ ಜೀವಿಗಳು. ಕೆಲವೊಮ್ಮೆ ಸೋಮಾರಿಗಳು ಕೂಡ ಆಗಿರಬಹುದು. ಈ ರಾಶಿಯ ಮಹಿಳೆಯರು ಯಾವಾಗಲೂ ಪಾಸಿಟಿವ್ ಆಗಿ ಯೋಚಿಸುತ್ತಾರೆ. ಸ್ಮಾರ್ಟಾಗಿ ಯೋಚಿಸುವ ಇವರು ಎಲ್ಲರನ್ನು ಮೆಚ್ಚಿಸುತ್ತಾರೆ. ಶಾಪಿಂಗ್ ಮತ್ತು ತಿರುಗಾಟದ ಪ್ರಿಯರು. ಎಮೋಷನ್ಗಳನ್ನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಇವರ ಹತ್ರ ಆಗೋದೇ ಇಲ್ಲ. ಇನ್ನು ಮೊದಲೇ ಹೇಳಿರುವ ಹಾಗೆ ಈ ರಾಶಿಯವರು ಫಾಲೋ ಮಾಡಲೇಬೇಕಾದ ಕೆಲವೊಂದು ವಿಚಾರಗಳಿವೆ. ಈ ರಾಶಿಯವರು ಹಣ ಅದೃಷ್ಟವನ್ನು ಗಳಿಸಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೊನೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ವಿಡಿಯೋವನ್ನು ಮುಂದುವರಿಸಿ. ಈ ರಾಶಿಯ ಪುರುಷರು ಸಾಹಸ ಕೆಲಸದಲ್ಲಿ ತೊಡಗಿರುವವರು. ಒಂದು ಕಡೆ ಅಂತೂ ನಿಲ್ಲೋದೇ ಇಲ್ಲ. ಏನೇ ಸಮಸ್ಯೆ ಬಂದರೂ ಯಾವಾಗಲೂ ರೆಡಿಯಾಗಿರುತ್ತಾರೆ. ಯಾವುದೇ ವಿಷಯ ಸಿಕ್ಕರೂ ಬಹಳ ಹೊತ್ತು ಮಾತನಾಡುವ ಕಲೆ ಇವರಿಗಿದೆ. ಯಾರಾದರೂ ಅವರಿಂದ ದೂರ ಆದರೆ ಅವರ ಬಗ್ಗೆ ಯೋಚನೆ ಕೂಡ ಮಾಡುವುದಿಲ್ಲ. ಆದರೂ ಕೆಲವೊಮ್ಮೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದು ಜಾಸ್ತಿ. ಒಂದೇ ಸಲ ಯಾರನ್ನೂ ನಂಬೋದು ಇಲ್ಲ, ಇಷ್ಟಪಡುವುದೂ ಇಲ್ಲ. ಕೆಲವೊಮ್ಮೆ ಇವರನ್ನು ಕೂಡ ನಂಬೋಕ್ಕೂ ಆಗಲ್ಲ. ಕೆಲವು ಸಾರಿ ದಾರಿ ತಪ್ಪಿದ ಮಗನ ಹಾಗೆ ವರ್ತಿಸುತ್ತಾರೆ. ಕೆಲವೊಮ್ಮೆ ಅತಿಯಾಗಿ ಯೋಚನೆ ಮಾಡುವ ಇವರು ಅದನ್ನು ಕಡಿಮೆ ಮಾಡಿಕೊಂಡರೆ ಸಂತೋಷವಾಗಿ ಇರಬಹುದು. ಕೂಡು ಕುಟುಂಬದಲ್ಲಿ ಅವಕಾಶ ಹೊಂದಿರುವ ಇವರ ಮಾತು ಅಟ್ರಾಕ್ಟಿವ್ ಗುಣಗಳೇ ಇವರ ಧೈರ್ಯ. ಈ ರಾಶಿಯವರು ಹಣ ಅದೃಷ್ಟವನ್ನು ಗಳಿಸಬೇಕು ಅಂದರೆ ಏನು ಮಾಡಬಹುದು, ಯಾವ ರತ್ನವನ್ನು ಧರಿಸುವುದು ಒಳ್ಳೆಯದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಾಧನೆ, ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗೋಕೆ, ಹಾಗೆ ಮನೋಬಲ ಜಾಸ್ತಿ ಆಗೋಕೆ ಪಚ್ಚೆ ಅಥವಾ ಹೆಮರೈಡ್ ಧರಿಸಬೇಕು. ಹಾಗಾಗಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಕೂಡ ಬಹಳ ಉತ್ತಮ. ಇನ್ನು ಪ್ರಸಿದ್ಧಿ, ಹೆಸರು ಗಳಿಸಬೇಕು, ಜನರ ಗಮನವನ್ನು ಗಳಿಸಬೇಕು ಅಂದರೆ ಡೈಮಂಡ್ ಅಥವಾ ವಜ್ರವನ್ನು ಧರಿಸಬೇಕು. ಅಥವಾ ಆಲ್ಟರ್ನೇಟಿವ್ ಆಗಿ ಪಚ್ಚೆ ಮಾಣಿಕ್ಯ ಅಥವಾ ಲ್ಯಾಬ್ನಲ್ಲಿ ತಯಾರಿ ಮಾಡಿದ ವಜ್ರವನ್ನು ಕೂಡ ಬಳಸಬಹುದು. ಈ ರಾಶಿಯವರು ಬನಶಂಕರಿ ದೇವಿಯ ಪೂಜೆ ಅಥವಾ ಪ್ರಾರ್ಥನೆ ಮಾಡುವುದು ಉತ್ತಮ. ಮೊದಲೇ ಹೇಳಿದ ಹಾಗೆ ಈ ರಾಶಿಯ ಅಧಿಪತಿ ಅಥವಾ ಇಷ್ಟ ದೇವತೆ ಬುಧ. ಹಾಗಾಗಿ ಬುಧವಾರವನ್ನು ಇಷ್ಟ ದಿನವಾಗಿ ಮಾಡಿಕೊಳ್ಳಬಹುದು. ಈ ರಾಶಿಯವರು ಬುಧ ಗ್ರಹವನ್ನು ಪ್ರಸನ್ನಗೊಳಿಸೋಕೆ ಉತ್ತರಾಣಿ ವೃಕ್ಷವನ್ನು ಪೂಜೆ ಮಾಡಬೇಕು. ಹಾಗೆ ಸಂಪಿಗೆ ಅಥವಾ ಮಲ್ಲಿಗೆ ಹೂವಿನ ಗಿಡವನ್ನು ಬೆಳೆಸುವುದರಿಂದ ಕೂಡ ಬುಧ ಗ್ರಹದಿಂದ ಉಂಟಾಗುವ ದೋಷಗಳು ನಿವಾರಣೆಯಾಗುತ್ತದೆ. ಇಂತಹ ಹೆಚ್ಚಿನ ದೈವ ಮಾಹಿತಿಗಳಿಗಾಗಿ ಹಾಗೂ ರಾಶಿ ಭವಿಷ್ಯಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.